ಸೈಲೆಂಟ್ ಆಗಿದ್ದಂತಹ ಡಿಕೆ ಶಿವಕುಮಾರ್ ವೈಲೆಂಟ್ ಆಗ್ತಾರಾ? ಇಷ್ಟು ದಿನ ಶಾಂತಿಯುತವಾಗಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿಯನ್ನ ಓದು ಕಿತ್ತುಕೊಳ್ಬೇಕು ಅಂದಿದ್ದಂತಹ ಡಿಕೆ ಶಿವಕುಮಾರ್ ಶಾಂತವಾಗಿ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿಯನ್ನ ಒಂದು ಕಿತ್ತುಕೊಳ್ಬೇಕು ಎಂದಿದ್ದಂತಹ ಡಿಕೆ ಶಿವಕುಮಾರ್ ಈಗ ಅಧಿಯಾಟವನ್ನ ಶುರು ಮಾಡ್ತಾರಾ? ಕನಕಪುರದ ಬಂಡ್ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕುರ್ಚಿ ಒಂದು ಕಿತ್ತುಕೊಳ್ಳುವಂತಹ ಮಾತು ಡಿಕೆ ವರಸೆಯಿಂದ ಪೇಚಿಗೆ ಸಿಲುಕಿರುವಂತಹ ಹೈಕಮಾಂಡ್ ಸರ್ಕಾರಕ್ಕೆ 2.5 ವರ್ಷ ಪೂರ್ಣದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಹೊಸ ಆಟ ಒಂದು ಕಡೆ ಡಿಕೆ ಆಪ್ತರಿಂದ ದೆಹಲಿ ಯಾತ್ರೆ, ಇನ್ನೊಂದು ಕಡೆ ಡಿಕೆ ಮನೆಯಲ್ಲೇ ರಣತಂತ್ರ. ನಿನ್ನೆಯಿಂದ ಮನೆಯಿಂದ ಹೊರಬಾರದಂತಹ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಸಿಗದ ಕಾರಣ ಮನೆಯಲ್ಲೇ ಕುಳಿತಂತಹ ನಂತರ ಮನೆಯಲ್ಲಿ ಕುಳಿತು ಚಕ್ರವ್ಯೂಹ ರಚನೆ ಮಾಡ್ತಾ ಇರುವಂತಹ ಡಿಕೆ ಕೈ ಮನೆಯಲ್ಲಿ 50-50 ಸೂತ್ರ ಜಾರಿಗೆ ಡಿಕೆ ಬಣದಿಂದ ಒತ್ತಡ. ಏನಾಗ್ತಾ ಇದೆ? ಡಿಕೆ ಶಿವಕುಮಾರ್ ಅವರಿಗೆ ಪಕ್ಕಾ ಗೊತ್ತಿದೆ, ಇದು ಮುಂದಿನ ವರ್ಷ ಕೊಡ್ತೀನಿ, ಮುಂದಿನ ಸೀಸನಿಗೆ ಕೊಡ್ತೀನಿ, ಮುಂದೆ ನಾವು ಗೆದ್ದರು ಕೊಡ್ತೀವಿ ಅಧಿಕಾರವನ್ನ ಅಂದ್ರೆ ಇದನ್ನ ನಂಬುವಂತ ಮಾತಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ರಣತಂತ್ರವನ್ನ ರಚನೆ ಮಾಡ್ತಾ ಇದ್ದಾರೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು, ಮಾತುಕತೆಗಳ ಮೇಲೆ ಮಾತುಕತೆಗಳು. ಡಿಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಮನೆಯಿಂದ ಹೊರಗೆ ಬಂದಿಲ್ಲ. ಅಂದ್ರೆ ಯಾವ್ಯಾವ ವಿಚಾರವನ್ನ ಮಾತನಾಡಬೇಕು ಮೀಡಿಯಾದಕ್ಕೆ, ಯಾವ್ಯಾವ ವಿಚಾರಗಳನ್ನ ಮಾತಾಡಬಾರ್ದು ಮೀಡಿಯಾದವರಿಗೆ ಅನ್ನೋದನ್ನ ಮನಸ್ಸಲ್ಲಿ ಅನ್ಕೊಂಡು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬಣದ ಸಾಕಷ್ಟು ಜನರು ಇವತ್ತು ದೆಹಲಿಗೆ ಹೋಗ್ತಾ ಇರುವಂಥದ್ದು, ದೆಹಲಿಯಲ್ಲಿರುವಂಥದ್ದು. ಇನ್ನು ಸಿದ್ದರಾಮಯ್ಯ ಅವರ ಒಂದಿಷ್ಟು ಬಣದವರು, ಆಪ್ತ ಬಣದವರು ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಪ್ಲೇನ್ ಯಾವಾಗ ಹತ್ತದು ಅಂತ ಹೇಳಿ ಲೈನಲ್ಲಿ ನಿಂತ್ಕೊಂಡಿರುವಂತಹ ಪರಿಸ್ಥಿತಿ ಆಗಿದೆ. ಅಂತಂದ್ರೆ ಇನ್ನು ಅತಿ ಶೀಘ್ರದಲ್ಲಿ ಅವರು ಹೋಗ್ತಾರೆ ಅನ್ನುವಂಥದ್ದು. ಇನ್ನು ಡಿಕೆ ಶಿವಕುಮಾರ್ ಅವರು ಅಧಿಕಾರ ಕಿತ್ಕೊಳ್ಬೇಕು ಅಂತ ಹೇಳಿ ಮಾತನಾಡಿದ್ರು, ಅವ್ರು ಹಂಗೆ ಕಿತ್ಕೊಳ್ತಾರ ಅನ್ನುವಂತಹ ಪ್ರಶ್ನೆ. ನನ್ನ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಚಾಣಾಕ್ಷ ಇದ್ದಾರೆ. ಕಿತ್ತುಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಮುಖದ ಮೇಲೆ ಹೊಡೆದಂಗೆ ಮಾತಾಡೋದು ಹಿಂಗೆಲ್ಲ ಮಾಡಲ್ಲ ಅವರು. ಯಾವ ಹೆಜ್ಜೆಯನ್ನ ಯಾವ ಸಮಯಕ್ಕೆ ಇಟ್ಟರೆ ಏನಾಗುತ್ತೆ ಅನ್ನುವಂತಹ ತಿಳುವಳಿಕೆ ರಾಜಕೀಯ ಜೀವನದಲ್ಲಿ ಗೊತ್ತಿದೆ ಅವರಿಗೆ. ಹೇಗೆ ನಾವು ಮುಂದಿನ ಸ್ಟೆಪ್ ಅನ್ನ ಇಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ಏನ್ ಅನ್ಕೊಬಿಟ್ಟಿದ್ದೀರಾ ನೀವು? ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟು ಬಂದು ಯತ್ನಾಳ ಅನ್ಕೊಂಡಿದ್ದೀರಾ ಅವ್ರನ್ನ? ಕೋಪದಲ್ಲಿ ಮಾತಾಡಕ್ಕೆ ಬಂದ್ಬಿಡಕ್ಕೆ? ನೋ, ಡಿಕೆ ಶಿವಕುಮಾರ್ ಅವ್ರು ಕಾದಿದ್ದಾರೆ, 2.5 ವರ್ಷದವರೆಗೆ ಕಾದಿದ್ದಾರ್ರಿ. ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿದೆ ರೀ ಡಿಕೆ ಶಿವಕುಮಾರ್ ಅವರಿಗೆ. ಕಿತ್ಕೊಳ್ಳೋದು ಇಲ್ಲವೇ ಇಲ್ಲ, ಸೀನಿಲ್ಲ. ಚಕ್ರವ್ಯೂಹವನ್ನ ರಚನೆ ಮಾಡ್ತಾರೆ, ಆ ದಾಳವನ್ನ ಬಿಡ್ತಾರೆ. ಎಲ್ಲೆಲ್ಲಿ ತಾಗಬೇಕೋ ಅಲ್ಲಲ್ಲಿ ತಾಗುತ್ತದು. ಇನ್ನು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳಲಿಕ್ಕೆ ಒಕ್ಕಲಿಗರ ನಾಯಕರ ದಂಡೇ ದೆಹಲಿಗೆ ಹೋಗಿದೆ ರೀ. ಒಕ್ಕಲಿಗರ ಓಟ್ ಎಷ್ಟು ಮುಖ್ಯ ಅನ್ನೋದನ್ನ ಹೇಳಕ್ ಹೋಗಿದೆ. ಹೈಕಮಾಂಡ್ಗೆ ಸುಮ್ಮನೆ ಕೂರಕ್ಕೂ ಬರ್ತಾ ಇಲ್ಲ. ಯಾರ ಹೇಳ ಕಳಿಸೋಣ ಅಂದ್ರೂ ಆಗ್ತಾ ಇಲ್ಲ. ಯಾಕೆ ಹಾಗಾಗ್ತಾ ಇದೆ ಅಂತಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನಿದೆ ಅದು ಪ್ರಬಲವಾಗಿದೆ. ಕಾಂಗ್ರೆಸ್ ನಂಬಿಕೆಯನ್ನು ಗಳಿಸಿಕೊಂಡಿದೆ, ಜನರ ನಂಬಿಕೆಯನ್ನು ಗಳಿಸಿಕೊಂಡಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೇರೂರಿದೆ. ಕರ್ನಾಟಕದಲ್ಲಿ ಸ್ವಲ್ಪ ಅಲ್ಲಾಡಿದ್ರು ಕೂಡ ಬೇರೆ ರಾಜ್ಯಗಳಿಗೆ ತೊಂದರೆ ಆಗುತ್ತೆ ರೀ. ಕಾಂಗ್ರೆಸ್ನ ಅಷ್ಟು ಸೀಮಿತ ಇರೋದು ಇದರಲ್ಲಿ ಕರ್ನಾಟಕದಲ್ಲಿ. ಈಗೇನಾದ್ರು ಹೈಕಮಾಂಡ್ ಚೂರು ಅದ್ಲು ಬದಲು ಮಾಡಿಬಿಡ್ತು ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಿಂದ ಬೀಳುವಂತಹ ಚಾನ್ಸಸ್ ಇರುತ್ತೆ ರೀ. ಅವ್ರವ್ರ ಕಿತ್ತಾಟದಲ್ಲಿ ಸಣ್ಣ ಬೆಳವಣಿಗೆಗಳು ಕೂಡ ಬಹಳಷ್ಟು ಒಂದು ಗಂಭೀರ ಪರಿಣಾಮವನ್ನು ಬೀರುವಂತಹ ಸ್ಥಿತಿ ಬರುತ್ತೆ ರೀ. ಆ ಒಂದು ಕಾರಣಕ್ಕೆ ಹೈಕಮಾಂಡು ಸ್ವಲ್ಪ ಭಯ ಬೀಳ್ತಾ ಇದೆ. ಹೈಕಮಾಂಡ್ ಎಲ್ರಿಗೂ ಹೇಳಿ ಅರ್ಥ ಮಾಡಿಸಿ ಕಳಿಸುವಂಥ ಕೆಲಸ ಮಾಡ್ತಾ ಇದೆ. ಇಲ್ಲಿ ಬಂದು ಇವ್ರು ಏನೇನೋ ಮಾತಾಡ್ಕೊಂಡು ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಡೆಲ್ಲಿ ಪಾಸ್ ತಗೊಂಬಿಡಿ ಅಂತ ಹೇಳ್ಬಿಡೋಣ ಅನ್ಕೊಂಡಿದ್ದೆ. ಅಲ್ಲಿ ವಿಮಾನದಲ್ಲಿ ಕೊಡ್ತಾರ ಇಲ್ಲ ನಂಗೆ ಗೊತ್ತಿಲ್ಲ ಅದಷ್ಟೇ. ಯಾಕಂದರೆ ದೆಹಲಿಗೆ ಹೋಗಿ ಬರುವಂತಹ ಕೆಲಸ ತುಂಬ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ.
ಡಿ ಕೆ ಶಿವಕುಮಾರ್ ಅವರು ಒದ್ದು ಕಿತ್ತುಗಳದೆಲ್ಲ ಇಲ್ಲವೇ ಇಲ್ಲ. ಇನ್ನು 50-50 ಸೂತ್ರದ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ. ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡೇ ಮಾತಾಡದೆ ಹೋದ್ರೆ, ಹೈಕಮಾಂಡೇ ಇಗ್ನೋರ್ ಮಾಡಿದ್ರೆ, ಅಥವಾ ಹೈಕಮಾಂಡೇ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ರೆ ಯಾರು ಮಾತಾಡ್ತಾರೆ ಅದ್ರ ಬಗ್ಗೆ? ಪವರ್ ಶೇರಿಂಗ್ ಆಗಿದೆಯೋ ಇಲ್ವೋ ಅನ್ನೋದು ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ, ಕೆಲವೊಂದಿಷ್ಟು ಶಾಸಕರಿಗೆ ಗೊತ್ತಾಗ್ತಾ ಇಲ್ಲ, ಗೊತ್ತಿಲ್ಲ. ಇಷ್ಟು ದಿನ ತಣ್ಣಗಾಗಿದ್ದಂತಹ ಈ ಚೇರ್ ವಿಚಾರ ಈಗ ಮತ್ತೆ ಚೇರಿಗೆ ಬಿಸಿ ಅಂಟುಕೊಂಡಂಗೆ ಕಾಣಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.